ಕ್ಯಾಮರಾ ಸಾರದೆ ಎಸ್ಐಟಿ ಟೀಮ್ಗೆ ಮನೆಯ ವಿಳಾಸವನ್ನ ಯುವತಿ ನೀಡಿದ್ದಾಳೆ. ತಾನು ಇಲ್ಲೇ ಉಳ್ಕೊಳ್ಳೋದಾಗಿ ಯುವತಿ ಹೇಳಿದ್ದಾಳೆ. ಕೆಲ ಹೊತ್ತಿನಲ್ಲೇ ಯುವತಿ ನೀಡಿದ ವಿಳಾಸಕ್ಕೆ ಯುವತಿಯನ್ನ ಕರ್ಕೊಂಡು ಹೋಗಲಾಗುತ್ತೆ. ಭದ್ರತೆಯಲ್ಲಿ ಪೊಲೀಸರು ಆಕೆಯನ್ನ ಕರ್ಕೊಂಡು ಹೋಗಲಿದ್ದಾರೆ. ಇನ್ನು ಇವತ್ತು ಬೆಂಗಳೂರಿನಲ್ಲೇ ಯುವತಿ ಉಳ್ಕೊಳ್ತಾ ಇದ್ದಾಳೆ. ಸೊ ನಾನು ಎಲ್ಲಿ ಇರ್ತೀನಿ ಅನ್ನೋ ಅಡ್ರೆಸ್ ಅನ್ನ ಕೂಡ ಎಸ್ಐಟಿ ಟೀಮ್ ಕೊಟ್ಟಿದ್ದಾಳೆ. ಬಿಗಿ ಭದ್ರತೆಯಲ್ಲಿ ಯುವತಿ ಕೊಟ್ಟಿರುವಂತಹ ವಿಳಾಸಕ್ಕೆ ಆಕೆಯನ್ನ ಕರ್ಕೊಂಡು ಹೋಗಿ ಬಿಡಲಾಗುತ್ತೆ. ಅನಂತರ ಮತ್ತೆ ನಾಳೆ ಆಕೆಯನ್ನ ವಿಚಾರಣೆಗೆ ಕರ್ಕೊಂಡು ಬರ್ತಾರೆ. ನಾಳೆ ಎಸ್ಐಟಿ ವಿಚಾರಣೆಗೆ ಹಾಜರಾಗಬೇಕು ಅಂತ ಆಲ್ರೆಡಿ ಹೇಳಾಗಿದೆ. ಸೊ ಈಗ ಸದ್ಯ ಯುವತಿ ಎಲ್ಲಿ ಉಳ್ಕೊಳ್ತೀನಿ ಅಂತ ಕೊಟ್ಟಿದ್ದಾಳೋ ವಿಳಾಸ, ಅಲ್ಲಿಗೆ ಯುವತಿಯನ್ನ ಬಿಗಿ ಭದ್ರತೆಯಲ್ಲಿ ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಕೆ ಕೊಟ್ಟಿದ್ದಂತಹ ವಿಳಾಸಕ್ಕೆ ಆಕೆಯನ್ನ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಆ ದೃಶ್ಯವನ್ನ ಕೂಡ ಇದೀಗ ನಾವು ನೋಡ್ತಾ ಇದ್ದೀವಿ. ಎಸ್ಐಟಿ ಟೀಮ್ 1 ಗಂಟೆಗಳ ಕಾಲ ಆಕೆಯನ್ನ ವಿಚಾರಣೆ ಮಾಡ್ತು. ಆನಂತರ ನಾಳೆ ಮತ್ತೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನ ಕೊಡ್ತು. ಇದೀಗ ಫೈನಲಿ ಯುವತಿ ತಾನು ಕೊಟ್ಟಿದ್ದಂತಹ ವಿಳಾಸಕ್ಕೆ ಆಕೆಯನ್ನ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಇವತ್ತು ಯುವತಿ ಜಡ್ಜ್ ಮುಂದೆ ಹಾಜರಾದ ನಂತರ ಎಸ್ಐಟಿ ಆಕೆಯನ್ನ ವಿಚಾರಣೆಗಾಗಿ ಆಡುಗೋಡಿ ಟೆಕ್ನಿಕಲ್ ಸೆಲ್ಗೆ ಕರ್ಕೊಂಡು ಹೋಗಿದ್ರು. ಸುಮಾರು 1 ಗಂಟೆಗಳ ಕಾಲ ಎಸ್ಐಟಿ ಟೀಮ್ ಕೂಡ ಆಕೆಯನ್ನ ವಿಚಾರಣೆಗೆ ಒಳಪಡಿಸಿತು. ಆನಂತರ ಯುವತಿಯನ್ನ ಇದೀಗ ಆಕೆ ನೀಡಿದಂತಹ ವಿಳಾಸಕ್ಕೆ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಎಸ್ಐಟಿ ಟೀಮ್ ಇದೀಗ ಬಿಗಿ ಭದ್ರತೆಯಲ್ಲಿ ಪೊಲೀಸರು ಆಕೆಯನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆಕೆ ಕೊಟ್ಟಿದ್ದಾಳೆ ಈಗ ಆಲ್ರೆಡಿ ಒಂದು ವಿಳಾಸ, ನಾನು ಇದೇ ಅಡ್ರೆಸ್ ಅಲ್ಲಿ ಇರ್ತೀನಿ, ಇವತ್ತು ಇಲ್ಲೇ ಸ್ಟೇ ಮಾಡ್ತೀನಿ ಅಂತ. ಸೊ ಆ ಒಂದು ವಿಳಾಸಕ್ಕೆ ಇದೀಗ ಯುವತಿಯನ್ನ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಇವತ್ತು ಬೆಂಗಳೂರಿನಲ್ಲೇ ಯುವತಿ ಇರ್ತಾಳೆ. ಮತ್ತೆ ನಾಳೆ ಆಕೆಯನ್ನ ವಿಚಾರಣೆ ಮಾಡೋ ಎಸ್ಐಟಿ ಟೀಮ್ ವಿಚಾರಣೆ ಮಾಡ್ತಾರೆ. ಈಗ ಆಲ್ರೆಡಿ ಜಡ್ಜ್ ಮುಂದೆ ತಾನು ಕೊಡಬೇಕಾದಂತಹ ಹೇಳಿಕೆಯನ್ನ ಯುವತಿ ಕೊಟ್ಟಿದ್ದಾಳೆ. ಜಾರಕಿಹೊಳಿ ಅವರಿಂದ ತನಗೆ ಏನೆಲ್ಲ ಅನ್ಯಾಯ ಆಗಿದೆ ಅನ್ನೋದನ್ನ ಜಡ್ಜ್ ಮುಂದೆ ಯುವತಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾಳೆ. ಅದಾದ ನಂತರ ಎಸ್ಐಟಿ ಟೀಮ್ ಅವರು ಕೂಡ ವಿಚಾರಣೆಯನ್ನ ಮಾಡಿದ್ದಾರೆ. ಆಕೆಗೆ ಸಾಕಷ್ಟು ಬಾರಿ ನೋಟಿಸ್ ಅನ್ನ ಕೊಡಲಾಗಿತ್ತು ವಿಚಾರಣೆಗೆ ಹಾಜರಾಗುವಂತೆ, ಆದರೆ ಆಕೆ ಬಂದಿರಲಿಲ್ಲ. ಅಲ್ಲದೆ ಆಕೆ ಸ್ವತಃ ಹೇಳಿದ್ದು, ನನಗೆ ಎಸ್ಐಟಿ ಟೀಮ್ ಮೇಲೆ ನಂಬಿಕೆ ಇಲ್ಲ, ನಾನು ನೇರವಾಗಿ ನ್ಯಾಯಾಧೀಶರ ಮುಂದೆನೆ ನನ್ನ ಸ್ಟೇಟ್ಮೆಂಟ್ ಅನ್ನ ಕೊಡ್ತೀನಿ ಅನ್ನುವಂತಹ ಒಂದು ವಿಡಿಯೋ ಸಂದೇಶವನ್ನ ಬಿಟ್ಟಿದ್ಲು. ಇದೀಗ ಎಸ್ಐಟಿ ಟೀಮ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಜಾರಕಿಹೊಳಿ ಅವರಿಂದ ನಿನಗೆ ಅನ್ಯಾಯ ಆಗಿದೆ, ಈಗ ಬಂದಿರುವಂತಹ ವಿಡಿಯೋಗಳ ಸತ್ಯಾಸತ್ಯತೆ ಇದೆಲ್ಲದರ ಬಗ್ಗೆ ಯುವತಿಯಿಂದ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಇನ್ನು ಸರ್ಕಾರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ಸಂತ್ರಸ್ತೆ ನಿರ್ಭೀತಿಯಿಂದ ಹೇಳಿಕೆ ನೀಡಿದ್ದಾಳೆ. ನ್ಯಾಯಾಧೀಶರ ಮುಂದೆ ಅಂಜಿಕೆ ಇಲ್ಲದೆ ಉತ್ತರಿಸಿದ್ದಾಳೆ. ಸಂತ್ರಸ್ತೆ ಹೇಳಿಕೆ ನೀಡಿದ ಮೇಲೂ ಬಂಧನವಿಲ್ಲ, ಆರೋಪಿಯ ಬಂಧನ ಮಾಡಿಲ್ಲ ಅಂದ್ರೆ ಏನರ್ಥ ಗೃಹ ಸಚಿವ ಬೊಮ್ಮಾಯಿ ಅವರೇ ಅಂತ ಕಾಂಗ್ರೆಸ್ ಇದೀಗ ಪ್ರಶ್ನೆ ಮಾಡಿದೆ. ಯುವತಿ ಫೈನಲಿ ಬಂದ್ಲು. ವಿಡಿಯೋ ಸಂದೇಶವನ್ನ ಅಂದ್ರೆ ಆಕೆ ಒಂದು ಸ್ಟೇಟ್ಮೆಂಟ್ ಏನಿತ್ತು ಆ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾಳೆ. ಜಾರಕಿಹೊಳಿ ಅವರಿಂದ ನನಗೆ ಏನೆಲ್ಲ ಅನ್ಯಾಯ ಆಗಿದೆ ಅನ್ನೋದನ್ನ ಸ್ವತಃ ನ್ಯಾಯಾಧೀಶರ ಮುಂದೆಯೇ ಬಂದು ಹೇಳಿದ್ದಾಳೆ. ಆದ್ರೂ ಕೂಡ ಈ ಪ್ರಕರಣದಲ್ಲಿ ಜಾರಕಿಹೊಳಿ ಅವರನ್ನ ಇನ್ನೂ ಕೂಡ ಯಾಕೆ ಬಂಧನ ಮಾಡಿಲ್ಲ ಅಂತ ಇದೀಗ ಕಾಂಗ್ರೆಸ್ ಪ್ರಶ್ನೆ ಮಾಡ್ತಾ ಇದೆ. ಯುವತಿ ವಿಡಿಯೋ ಹೇಳಿಕೆ ನೀಡಿದಾಗ್ಲೂ ಕೇಸ್ ಹಾಕ್ಲಿಲ್ಲ, ದೂರು ಸಲ್ಲಿಸಿ ಎಫ್ಐಆರ್ ದಾಖಲಾದ್ರೂ ಅವರನ್ನ ಬಂಧಿಸಲಿಲ್ಲ, ಕೋರ್ಟ್ಗೆ ಹಾಜರಾಗಿ ಹೇಳಿಕೆ ನೀಡಿದ್ರೂ ಆಗ್ಲಿಲ್ಲ. ಇಷ್ಟಾದ್ರೂ ಅತ್ಯಾಚಾರಿಯನ್ನ ಬಂಧಿಸದೆ ಇರೋದನ್ನ ಯಾವ ಶಕ್ತಿ ತಡಿತಾ ಇದೆ? ಕಾನೂನಿನ ಮೇಲಿದ್ದ ನಂಬಿಕೆಯನ್ನೇ ನಾಶಪಡಿಸಿದ್ದೀರಿ. ಸರ್ಕಾರದ ವಿರುದ್ಧ ರಾಜ್ಯ ಕಾಂಗ್ರೆಸ್ ಈ ಒಂದು ಆರೋಪವನ್ನ ಮಾಡ್ತಾ ಇದೆ. ಈ ಪ್ರಕರಣದಲ್ಲಿ ಇದು ಒಂದು ಸಾಮಾನ್ಯ ಕೇಸ್ ಅಂತ ಏನಾದ್ರೂ ಆಗಿದ್ದಲ್ಲಿ ಇಷ್ಟೊತ್ತಿಗೆ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿರ್ತಾ ಇದ್ರು. ಆದ್ರೆ ಇಷ್ಟೆಲ್ಲಾ ಡೆವಲಪ್ಮೆಂಟ್ ಆಗ್ತಾ ಇದ್ರು ಕೂಡ ಆರೋಪಿಯನ್ನ ಯಾಕೆ ಬಂಧಿಸಿಲ್ಲ ಅಂತ ಅನ್ನುವಂತಹ ಪ್ರಶ್ನೆ ಇದೀಗ ಜನಸಾಮಾನ್ಯರಲ್ಲೂ ಕೂಡ ಉಂಟಾಗ್ತಾ ಇದೆ. ಅಂತೆಯೇ ಇದೀಗ ಯುವತಿ ಪ್ರತ್ಯಕ್ಷವಾದ ಮೇಲೂ ಕೂಡ ಕಾಂಗ್ರೆಸ್ ಇದೀಗ ಟ್ವೀಟ್ ಮಾಡಿರುವಂತದ್ದು, ಸಂತ್ರಸ್ತೆ ಬಂದು ನ್ಯಾಯಾಧೀಶರ ಎದುರು ಹೇಳಿಕೆಯನ್ನ ಕೊಟ್ಟಿದ್ದಾಳೆ. ಸಂತ್ರಸ್ತೆ ನಿರ್ಭೀತಿಯಿಂದ ಯಾವುದೇ ಪ್ರಭಾವಕ್ಕೂ ಒಳಗಾಗದೆ, ಯಾವುದೇ ಅಂಜಿಕೆ ಇಲ್ಲದೆ, ಒತ್ತಡ ಇಲ್ಲದೆ ನನ್ನ ಒಂದು ಆಕೆಯ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾಳೆ. ಆದರೂ ಕೂಡ ಯಾಕೆ ಅತ್ಯಾಚಾರ ಆರೋಪಿಯನ್ನ ಇನ್ನೂ ಕೂಡ ಬಂಧಿಸಿಲ್ಲ, ಇನ್ನೂ ಕೂಡ ಆರೋಪಿಯ ಬಂಧನ ಆಗಿಲ್ಲ ಅಂತ ಇದೀಗ ಗೃಹ ಸಚಿವರನ್ನ ಪ್ರಶ್ನೆ ಮಾಡಿದ್ದಾರೆ. ಇಷ್ಟೆಲ್ಲ ಆದ್ರೂ ಕೂಡ ಯಾಕೆ ಆರೋಪಿಯನ್ನ ಹೊರಗಡೆ ತಿರುಗಾಡೋದಕ್ಕೆ ಬಿಡಲಾಗಿದೆ? ಇದು ಒಂದ್ ರೀತಿ ಕಾನೂನಿನ ಮೇಲೆ, ವ್ಯವಸ್ಥೆಯ ಮೇಲೆ ಇದ್ದಂತಹ ನಂಬಿಕೆಯನ್ನೇ ಪ್ರಶ್ನೆ ಮಾಡುವ ರೀತಿಯಲ್ಲಿ ಈ ಸರ್ಕಾರದವರು ನಡ್ಕೊಳ್ತಾ ಇದ್ದಾರೆ ಅಂತ ಕಾಂಗ್ರೆಸ್ ಆರೋಪವನ್ನ ಮಾಡಿದೆ. ಇಲ್ಲಿ ಸಂತ್ರಸ್ತೆ ಸುಮಾರು 5 ಬಾರಿ ವಿಡಿಯೋವನ್ನ ಬಿಡುಗಡೆ ಮಾಡಿದ್ಲು. ಆ ಸಂದರ್ಭದಲ್ಲೂ ಕೂಡ ಆಕೆ ಜಾರಕಿಹೊಳಿ ಅವರಿಂದ ತನಗೆ ಏನೆಲ್ಲ ಅನ್ಯಾಯ ಆಗಿದೆ ಅನ್ನೋದನ್ನ ಹೇಳ್ಕೊಂಡಿದ್ಲು.
ಆ ಸಂದರ್ಭ ಇಷ್ಟೆಲ್ಲ ಆದ್ರೂ ಕೂಡ FIR ಆದ್ರೂ ಕೂಡ ಆರೋಪಿಯನ್ನ ಯಾಕೆ ಬಂಧನ ಮಾಡಿಲ್ಲ ಅನ್ನುವಂತಹ ಪ್ರಶ್ನೆ ಇದೀಗ ಕೇಳಲಾಗ್ತಾ ಇದೆ. ಅಂತೆ ಕಾಂಗ್ರೆಸ್ ಕೂಡ ಇದೀಗ ಕೇಳಿರುವಂತದ್ದು ಟ್ವಿಟರ್ ನಲ್ಲಿ ಟ್ವೀಟ್ ಮಾಡಿದೆ. ಅತ್ಯಾಚಾರ ಆರೋಪಿ ರಮೇಶ್ ಜಾರಕಿಹೊಳಿ ಅವರನ್ನ ಯಾಕೆ ಇಷ್ಟೆಲ್ಲ ಆದ್ರೂ ಕೂಡ ಬಂಧನ ಮಾಡಿಲ್ಲ. ಯುವತಿ ಸಾರಿ ಹೇಳ್ತಿದ್ದಾಳೆ, ನನಗೆ ರಮೇಶ್ ಜಾರಕಿಹೊಳಿ ಅವರಿಂದ ಅನ್ಯಾಯ ಆಗಿದೆ, ಮೋಸ ಆಗಿದೆ, ಕೆಲಸ ಕೊಡಿಸೋ ನೆಪದಲ್ಲಿ ಅವರು ನನ್ನನ್ನ ಬಳಸಿಕೊಂಡಿದ್ದಾರೆ, ಅಲ್ಲದೆ ನನಗೆ ಕೊಲೆ ಬೆದರಿಕೆಯನ್ನ ಹಾಕಿದ್ದಾರೆ, ಸಾಕಷ್ಟು ಆರೋಪಗಳನ್ನ ಮಾಡ್ತಿದ್ದಾಳೆ ಜಾರಕಿಹೊಳಿ ಅವರ ಮೇಲೆ. ಕೊಲೆ ಬೆದರಿಕೆ ಇತ್ತು, ಸಾಕಷ್ಟು ಪ್ರಭಾವವನ್ನ ಬೀರ್ತಿದ್ದಾರೆ, ಪ್ರಭಾವಿಗಳಾಗಿರೋದ್ರಿಂದಾಗಿ ನನಗೆ ಜೀವ ಭಯ ಇದೆ, ನನಗೂ ನನ್ನ ಕುಟುಂಬಕ್ಕೂ ರಕ್ಷಣೆ ಕೊಡಿ ಅಂತ ಯುವತಿ ಕೇಳ್ಕೊಂಡಿದ್ಲು. ಇದೀಗ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಆಡುಗೋಡಿಯಿಂದ ಯುವತಿ ಮನೆಗೆ ಹೋಗ್ತಾ ಇದ್ದಾಳೆ. ಆಕೆ ಇಂಥ ಕಡೆ ಇರ್ತೀನಿ ಅಂತ ಅಡ್ರೆಸ್ ಅನ್ನ ಕೊಟ್ಟಿದ್ದಾಳೆ. ಅಲ್ಲಿಗೆ ಇದೀಗ ಪೊಲೀಸರು ಆಕೆಯನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲದೆ ಆಕೆ ಎಲ್ಲಿರ್ತಾಳೋ ಅಲ್ಲೇ ಬಿಗಿ ಭದ್ರತೆಯನ್ನ ಒದಗಿಸಲಾಗುತ್ತೆ. ಯುವತಿ ಸಾರಿ ಹೇಳ್ತಿದ್ದಾಳೆ, ನನಗೆ ಜೀವ ಭಯ ಇದೆ, ನನಗೆ ರಕ್ಷಣೆ ಬೇಕು ಅಂತ ಆಕೆ ಕೋರ್ಟ್ಗೆ ಬರೋಕ್ಕಿಂತ ಮುಂಚೆ ಸಾಕಷ್ಟು ಬಾರಿ ಅದೇ ವಿಚಾರವಾಗಿ ಆಕೆ ಮನವಿ ಮಾಡ್ಕೊಂಡಿದ್ಲು, ನನಗೆ ರಕ್ಷಣೆ ಬೇಕು ಅಂತ. ಇದೀಗ ಪೊಲೀಸರು ಕೂಡ ಆಕೆಗೆ ಬಿಗಿ ಭದ್ರತೆಯನ್ನ ಕೊಟ್ಟಿದ್ದಾರೆ. ಆಡುಗೋಡಿ ಟೆಕ್ನಿಕಲ್ ಸೆಲ್ನಿಂದ ಯುವತಿಯನ್ನ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಯುವತಿ ಒಂದು ವಿಳಾಸವನ್ನ ಕೊಟ್ಟಿದ್ದಾಳೆ, ಅದೇ ಅಡ್ರೆಸ್ ನಲ್ಲಿ ನಾನು ಇವತ್ತು ಇರ್ತೀನಿ ಅಂತ ಹೇಳಿದಾಳೆ. ಸೊ ಅಲ್ಲೇ ಆಕೆ ಇರ್ತಾಳೆ. ನಾಳೆ ಮತ್ತೆ SIT ಆಕೆಯನ್ನ ವಿಚಾರಣೆ ಮಾಡುತ್ತೆ. ಆನಂತರ ಕಾನೂನಾತ್ಮಕ ಪ್ರಕ್ರಿಯೆಗಳು ಏನೇನಿದೆ ಅದೆಲ್ಲವೂ ಕೂಡ ನಾಳೆ ಆಗುತ್ತೆ. ಸೊ ಇವತ್ತಂತೂ ಯುವತಿ ಬೆಂಗಳೂರಿನಲ್ಲೇ ಇರ್ತಾಳೆ, ತಾನು ಹೇಳಿದ ಜಾಗದಲ್ಲೇ ಆಕೆ ಉಳಿದುಕೊಳ್ತೀನಿ ಅಂತ ಹೇಳಿದಾಳೆ. ಸೊ ಯಾಕಂದ್ರೆ ಯುವತಿ ಈಗ ಬೇರೆ ಕಡೆ ಇದ್ರೆ ಆಕೆ ಮೇಲೆ ಪ್ರಭಾವ ಬೀರುವಂತಹ ಕೆಲಸ ಆಗ್ಬಹುದು ಅನ್ನೋ ನಿಟ್ಟಿನಲ್ಲಿ ಬಹಳ ಜಾಗರೂಕತೆಯಿಂದ ಆಕೆ ಕೂಡ ಒಂದೊಂದೇ ಹೆಜ್ಜೆಗಳನ್ನ ಇಡ್ತಾ ಇರುವಂತದ್ದು. ಅಂತೆಯೇ ಯುವತಿ ಈಗ ನಾನು ಎಲ್ಲಿ ಅಡ್ರೆಸ್ ಕೊಡ್ತೀನೋ ಆ ಅಡ್ರೆಸ್ ನಲ್ಲೇ ಇರ್ತೀನಿ ಅಂತ ಹೇಳಿದಾಳೆ. ಈಗ ಟೆಕ್ನಿಕಲ್ ಸೆಲ್ನಿಂದ ಯುವತಿ ಹೊರಟಿದ್ದಾಳೆ. ಪೊಲೀಸ್ ಬಂದೋಬಸ್ತ್ನೊಂದಿಗೆ ಯುವತಿ ಹೊರಟಿರುವಂತದ್ದು. ಯುವತಿ ಕೊಟ್ಟಿರುವಂತಹ ವಿಳಾಸಕ್ಕೆ ಯುವತಿಯನ್ನ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಸದ್ಯ ಇದೀಗ ಕ್ರೈಸ್ಟ್ ಕಾಲೇಜನ್ನ ತಲುಪಿದೆ ಯುವತಿ ಇರುವಂತಹ ಕಾರು. ಆಕೆ ಹಿಂದೆ ಮುಂದೆ ಎಲ್ಲ ಪೊಲೀಸ್ ವಾಹನಗಳಿರೋದನ್ನ ನಾವು ನೋಡ್ತಾ ಇದ್ದೀವಿ. ಅಷ್ಟರ ಮಟ್ಟಿನ ಒಂದು ಭದ್ರತೆಯಲ್ಲಿ ಯುವತಿಯನ್ನ ಇದೀಗ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಪೊಲೀಸ್ ಬಂದೋಬಸ್ತ್ನೊಂದಿಗೆ ಇದೀಗ ಯುವತಿ ಹೊರಟಿರುವಂತದ್ದು. ಸದ್ಯ ಕ್ರೈಸ್ಟ್ ಕಾಲೇಜನ್ನ ಮುಟ್ಟಿದ್ದಾರೆ. ಯುವತಿ ಅಡ್ರೆಸ್ ಕೊಟ್ಟಿದ್ದಾಳೆ, ಆ ಅಡ್ರೆಸ್ಗೆ ಈಗ ಯುವತಿಯನ್ನ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಇಷ್ಟು ದಿನಗಳ ಒಂದು ಕಣ್ಣ ಮುಚ್ಚಾಲೆ ಈಗ ಒಂದು ಫೈನಲ್ ಸ್ಟೇಜ್ಗೆ ಬಂದಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಸುಮಾರು 28 ದಿನಗಳಾಗಿತ್ತು ಈ ಒಂದು CD ಬಂದು. ಆನಂತರ ಯುವತಿ ದಿಢೀರಂತ ಕಣ್ಮರೆಯಾಗಿದ್ಲು. ಆಮೇಲೆ ಒಂದೊಂದೇ ವಿಡಿಯೋ ಸಂದೇಶವನ್ನ ಬಿಡೋದಕ್ಕೆ ಶುರು ಮಾಡಿದ್ಲು. ಅಷ್ಟು ಹೇಳಿಕೆಗಳಲ್ಲೂ ಕೂಡ ಯುವತಿ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ಆಗಿರುವಂತಹ ಒಂದು ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿದ್ಲು. ನನಗೆ ನನ್ನ ಕುಟುಂಬದವರಿಗೆ ರಕ್ಷಣೆ ಕೊಡಬೇಕು ಅಂತ ಮನವಿಯನ್ನ ಮಾಡಿದ್ಲು. ಅದಾದ ನಂತರ ಯುವತಿ ಕುಟುಂಬದವರು ಪ್ರತ್ಯಕ್ಷರಾಗ್ತಾರೆ. ಅವರು SIT ಮುಂದೆ ಹಾಜರಾಗ್ತಾರೆ. ಈ ಸಂದರ್ಭದಲ್ಲಿ ಅವರು DK ಶಿವಕುಮಾರ್ ಅವ್ರ ಮೇಲೆ ಆರೋಪ ಮಾಡ್ತಾರೆ. ಈಗ ಫೈನಲಿ ಯುವತಿ ಬಂದ್ಲು, ಜಡ್ಜ್ ಮುಂದೆ ತನ್ನ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾಳೆ. SIT ವಿಚಾರಣೆ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಮಾಹಿತಿಯನ್ನ SIT ಕಲೆ ಹಾಕಿದೆ. ಈಗ ಫೈನಲಿ ಯುವತಿ ಹೇಳಿದಂತಹ ಅಡ್ರೆಸ್ಗೆ ಆಕೆಯನ್ನ ಕರ್ಕೊಂಡು ಹೋಗ್ಲಾಗ್ತಾ ಇದೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಂಜುನಾಥ್ ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಈಗ ಸದ್ಯ ಯುವತಿ ಎಲ್ಲಿದ್ದಾಳೆ, ಆಕೆಯನ್ನ ಎಲ್ಲಿ ಕರ್ಕೊಂಡು ಹೋಗ್ಲಾಗ್ತಾ ಇದೆ ಅನ್ನೋ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದ್ಯಾ? ಹೀಗಾಗಿ SIT ಅಧಿಕಾರಿಗಳು ಸುಮಾರು 1 ಗಂಟೆಗಳ ಕಾಲ ಆ ಒಂದು ಯುವತಿಯನ್ನ ವಿಚಾರಣೆಗೊಳಪಡಿಸ್ತಾರೆ. ವಿಚಾರಣೆ ಆದಂತ ಬಳಿಕ ವಿಚಾರಣೆ ಸಲುವಾಗಿ ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಒಂದು ಆಕೆಗೆ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ಕಳೆದ 8 ಬಾರಿ ಕೂಡ ಅಷ್ಟೇ SIT ಅಧಿಕಾರಿ ನೋಟಿಸ್ ಅನ್ನ ಕೊಟ್ಟರು ಕೂಡ ಅಷ್ಟೇ ವಿಚಾರಣೆಗೆ ಯುವತಿ ಹಾಜರಾಗಿರ್ಲಿಲ್ಲ. ಆದ್ರೆ ಈಗ ಏನು ನ್ಯಾಯಾಧೀಶರ ಮುಂದೆ 164 ಸ್ಟೇಟ್ಮೆಂಟ್ ಕೊಡುವಂತ ನಿಟ್ಟಿನಲ್ಲಿ ಏನು ಆಕೆ ಪ್ರತ್ಯಕ್ಷನಾಗಿದ್ದು, ಇದರ ಬಳಿಕ ನ್ಯಾಯಾಧೀಶರ ಅನುಮತಿ ಮತ್ತು ಆದೇಶದಂತೆ SIT ಅಧಿಕಾರಿಗಳು ಆಕೆಯನ್ನ ಈ SIT ಟೆಕ್ನಿಕಲ್ ಸೆಂಟರ್ಗೆ ಕರೆತಂದು ಅಲ್ಲಿಯೂ ಕೂಡ 1 ಗಂಟೆ ವಿಚಾರಣೆ ಮಾಡಿದ್ರು. ವಿಚಾರಣೆ ವೇಳೆಯಲ್ಲಿ ಆ ಒಂದು ಯುವತಿ ಸ್ಪಷ್ಟವಾಗಿ ಹೇಳಿದ್ದಾಳೆ, ನಾನು ಯಾರೊಬ್ಬರು ಕೂಡ ನನ್ನನ್ನ ಕಿಡ್ನಾಪ್ ಮಾಡಿರ್ಲಿಲ್ಲ, ಜೊತೆಗೆ ಈ ಒಂದು ಪ್ರಕರಣದ ಬಗ್ಗೆ ಸಂಕ್ಷಿಪ್ತವಾದಂತಹ ಒಂದು ಮಾಹಿತಿಯನ್ನು ಕೂಡ ನಾನು ಕೊಡ್ತೀನಿ ಅನ್ನುವಂತ ಮಾತನ್ನು ಹೇಳಿದ್ರು. ಜೊತೆಗೆ ರಮೇಶ್ ಜಾರಕಿಹೊಳಿ ಅವರ ಸುಪರ್ದಿಯಲ್ಲಿ ನನ್ನ ಕುಟುಂಬವಿದೆ, ಆ ಒಂದು ಕಾರಣಕ್ಕೋಸ್ಕರ ನನ್ನ ಕುಟುಂಬಕ್ಕೆ ರಕ್ಷಣೆ ಕೊಡುವಂತೆ ಕೂಡ ಅಷ್ಟೇ SIT ಮುಖ್ಯಸ್ಥರಾಗಿರುವಂತಹ ಸೌಮೇಂದ್ರ ಮುಖರ್ಜಿ ಮುಂದೆ ಕೂಡ ಅಷ್ಟೇ ಅವರು ಮನವಿಯನ್ನು ಮಾಡ್ಕೊಂಡಿದ್ರು. ಇದೆಲ್ಲದಕ್ಕೂ ಕೂಡ SIT ಅಧಿಕಾರಿಗಳು ಕೂಡ ಒಪ್ಪಿಗೆ ಸೂಚಿಸಿದ್ರು. ಜೊತೆಗೆ ನಾಳೆ ವಿಚಾರಣೆಗೆ ಹಾಜರಾಗಬೇಕಾದಂತ ಒಂದು ಕಾರಣಕ್ಕೋಸ್ಕರ
ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಕೂಡ ಇರುವಂತೆ SIT ಅಧಿಕಾರಿಗಳು ಆ ಒಂದು ಮಹಿಳೆಗೆ ಸೂಚನೆಯನ್ನು ಕೊಟ್ಟಿದ್ರು. ಆದ್ರೆ ಯುವತಿ ಕೂಡ ಅದಕ್ಕೆ ಒಪ್ಪಿಲ್ಲ. ಯಾಕಂದ್ರೆ ಆ ಒಂದು ಯುವತಿ ಒಂದು ಅಡ್ರೆಸ್ ಅನ್ನು ಕೂಡ ಈಗಾಗಲೇ SIT ಟೀಮ್ಗೆ ಕೊಟ್ಟಿದ್ದಾರೆ. ಈ ಒಂದು ಅಡ್ರೆಸ್ ಅಲ್ಲಿ ನಾನು ಉಳ್ಕೊಳ್ತೀನಿ ಅನ್ನುವಂತ ಒಂದು ಮಾತನ್ನು ಹೇಳಿದ್ದಾರೆ. SIT ಅಧಿಕಾರಿಗಳು ಹೇಳುವ ಮಾಹಿತಿ ಪ್ರಕಾರ RT ನಗರದಲ್ಲಿರುವಂತಹ ನಿವಾಸದ ವಿಳಾಸವನ್ನು ಕೊಟ್ಟಿದ್ದಾರೆ ಅಂತಿದ್ದಾರೆ. ಜೊತೆಗೆ ಆಕೆ ಕೊಟ್ಟಂತಹ ನಿವಾಸಕ್ಕೆ SIT ಅಧಿಕಾರಿಗಳು ತಮ್ಮದೇ ಆದಂತ ಒಂದು ಕಾರಿನಲ್ಲಿ ಆಕೆಯನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಇವತ್ತು ರಾತ್ರಿ ಪೊಲೀಸರು ಕೊಟ್ಟಂತಹ ಒಂದು ವಿಳಾಸದಲ್ಲಿ ಆ ಒಂದು ವಿಳಾಸದಲ್ಲಿ ಇರುತ್ತಾರೆ. ಜೊತೆಗೆ ಅಧಿಕಾರಿಗಳು ಕೂಡ ಅಷ್ಟೇ ಅವರ ಮನೆಯ ಸುತ್ತ ಕೂಡ ಅಷ್ಟೇ ಪೊಲೀಸ್ ಸರ್ಪಗಳನ್ನು ಹಾಕಿರ್ತಾರೆ. ಯಾಕಂದ್ರೆ ಮತ್ತೆ ನಾಳೆ ಆಕೆ ವಿಚಾರಣೆಗಳು ಬರುವಂತ ಸಂದರ್ಭದಲ್ಲಿ ಆಕೆಯನ್ನ ಮತ್ತೆ ಬಿಗಿ ಪೊಲೀಸ್ ಬಂದೋಬಸ್ತೊಂದಿಗೆ ಏನು ಟೆಕ್ನಿಕಲ್ ಸೆಂಟರ್ಗೆ ಕರ್ಕೊಂಡು ಬರ್ತಾರೆ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ಒಂದು ವೇಳೆ ಆಕೆಗೆ ಏನಾದ್ರು ನಾಳೆ ಬರುವಂತೆ ಹೇಳಿ ಕಳಿಸ್ಬಿಟ್ಟಂತ ಆದಂತ ಪಕ್ಷದಲ್ಲಿ ಮತ್ತೆ ಆಕೆ ಸಪ್ಪತ್ತೆ ಆದ್ರೆ ಕೇಸ್ನ ಹಿನ್ನಡೆ ಆಗುತ್ತೆ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಪೊಲೀಸರು ಬಿಗಿ ಬಂದೋಬಸ್ತೊಂದಿಗೆ ಆಕೆಯನ್ನ ಈಗಾಗಲೇ ಕಳಿಸ್ಕೊಡ್ತಿದ್ದಾರೆ. ಸದ್ಯಕ್ಕೆ ಆಕೆ ಈಗ ಕ್ರೈಸ್ಟ್ ಕಾಲೇಜ್ ಲಕ್ತಂದ್ರ ಮತ್ತು ಶಾಂತಿನಗರ ಮೂಲವಾಗಿ ಈಗಾಗಲೇ RT ನಗರದ ಕಡೆಗೆ ಹೊರಟಿದ್ದಾರೆ. ಬಹುತೇಕ ಇನ್ನೊಂದು 30-35 ನಿಮಿಷದೊಳಗಾಗಿ ಆಕೆ ಕೊಟ್ಟಂತ ವಿಳಾಸಕ್ಕೆ SIT ಅಧಿಕಾರಿಗಳು ಆಕೆಯನ್ನ ಬಿಟ್ಟು ಸ್ಥಳೀಯ ಪೊಲೀಸರೊಂದಿಗೆ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಎಲ್ಲಾ ರೀತಿಯಾದ ಒಂದು ಸಿದ್ಧತೆಗಳನ್ನು ಕೂಡ ಪೊಲೀಸ್ ಇಲಾಖೆಯಿಂದ ಆಗಿದೆ. ಸೌಮ್ಯ, ಮಂಜುನಾಥ್, ನಾಳೆ ಎಷ್ಟೊತ್ತಿಗೆ SIT ವಿಚಾರಣೆಗೆ ಕರೆದಿರುವಂತದ್ದು, ಆ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಇದೆಯಾ? ಮತ್ತೆ ನಾಳೆ ಏನೇನ್ ಪ್ರಕ್ರಿಯೆಗಳಿದೆ? ಈಗ SIT ವಿಚಾರಣೆ ಆದ ನಂತರ ಆಕೆಯನ್ನ ಮೆಡಿಕಲ್ ಟೆಸ್ಟಿಗೆ ಕರ್ಕೊಂಡು ಹೋಗ್ಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸೊ ನಾಳೆ ಏನೇನ್ ಪ್ರಕ್ರಿಯೆಗಳು ನಡೆಯುತ್ತೆ ಅಂತ? ಇಲ್ಲಿ ಪ್ರಮುಖವಾಗಿ ಇವತ್ತು ಜಾಸ್ತಿ ಪ್ರಶ್ನೆಗಳನ್ನ SIT ಅಧಿಕಾರಿಗಳು ಕೇಳಿಲ್ಲ. ಯಾಕಂದ್ರೆ ಮತ್ತೆ ನಾಳೆ ಎನ್ಕ್ವೈರಿ ಮಾಡ್ಬೇಕಂತ ಅಗತ್ಯತೆ ಇರುವಂತ ಒಂದು ಕಾರಣಕ್ಕೋಸ್ಕರ ನಾಳೆ ಆಕೆ ಸ್ಟೇಟ್ಮೆಂಟ್ ಪಡೆಯಲಿದ್ದಾರೆ. ಜೊತೆಗೆ CRPC 161 ಅಡಿಯಲ್ಲಿ ಪೊಲೀಸರು ನಾಳೆ ಆಕೆ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂತಾರೆ. ಪ್ರಮುಖವಾಗಿ ನಾಳೆ ಕೇಳುವಂತಹ ಪ್ರಶ್ನೆಗಳು ಅಂದ್ರೆ ರಮೇಶ್ ಜಾರಕಿಹೊಳಿ ಮತ್ತು ಈ ಒಂದು ಯುವತಿ ನಡುವಿನ ಒಂದು ಪರಿಚಯ ಹೇಗಾಯ್ತು, ಮತ್ತೆ ಇವರಿಬ್ಬರ ನಡುವೆ ಏನಾದ್ರು ಪರಿಚಯ ಮತ್ತೆ ಯಾವ ಪ್ರೀತಿ ಏನಾದ್ರು ಹುಟ್ಟಿತ್ತ, ಹೀಗೆ ಹಲವಾರು ಪ್ರಶ್ನೆ ನಾಳೆ ಕೇಳಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಏನಾದ್ರೂ ಆ ಒಂದು ಯುವತಿ ನನ್ನನ್ನ ಕೆಲಸ ಕೊಡಿಸುವುದಾಗಿ ಆಮಿಷವನ್ನು ಒಡ್ಡಿ ಆಸೆಯನ್ನ ತೋರಿಸಿ ನನ್ನ ಮೇಲೆ ಲೈಂಗಿಕವಾಗಿ ನನ್ನನ್ನ ಬಳಸ್ಕೊಂಡಿದ್ದಾರೆ ಅಂತ ಏನಾದ್ರೂ ಆಕೆ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಂತ ವೇಳೆಯಲ್ಲಿ ಕೆಲವೊಂದ್ ರೀತಿ ರಮೇಶ್ ಜಾರಕಿಹೊಳಿಗೆ ಸಂಕಷ್ಟ ಎದುರಾಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ 164 ಸ್ಟೇಟ್ಮೆಂಟ್ ಅನ್ನು ಕೂಡ ಆಕೆ ನ್ಯಾಯಾಧೀಶರ ಮುಂದೆ ಕೊಟ್ಟಿದ್ದಾರೆ. 161 ಸ್ಟೇಟ್ಮೆಂಟ್ ಅಡಿಯಲ್ಲಿ ಕೂಡ ಅಷ್ಟೇ ಆಕೆ ರಮೇಶ್ ಜಾರಕಿಹೊಳಿ ವಿರುದ್ಧವಾಗಿ ಅತ್ಯಾಚಾರ ಮಾಡಿದ್ದಾರೆ, ದೈಹಿಕವಾಗಿ ನನ್ನ ಕಿರುಕುಳ ಕೊಟ್ಟಿದ್ದಾರೆ, ಜೊತೆ ಕೊಲೆ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ ಅಂತ ಒಂದು ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ಒಂದು FIR ದಾಖಲಾಗಿದೆ. ಆಗೊಂದು FIR ಅಂತ ಏನಾದ್ರು ಆಕೆ ಸ್ಟೇಟ್ಮೆಂಟ್ ಕೊಟ್ಟಂತಹ ವೇಳೆಯಲ್ಲಿ ನಾಳೆ ಕಂಪ್ಲೀಟ್ ಆಗಿ ಆಕೆ ಸ್ಟೇಟ್ಮೆಂಟ್ ಅನ್ನ ಎಲ್ಲ ರೆಕಾರ್ಡ್ ಮಾಡ್ಕೊಂತಾರೆ. ಆಕೆ ಸ್ಟೇಟ್ಮೆಂಟ್ ಪಡ್ಕೊಂಡಿದ್ದಾದಂತಹ ಬಳಿಕ ಆಕೆಯನ್ನ ನೇರವಾಗಿ ವೈದ್ಯಕೀಯ ಪರೀಕ್ಷೆ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ವೈದ್ಯಕೀಯ ಪರೀಕ್ಷೆಗೆ ಕರ್ಕೊಂಡು ಹೋಗಿದ್ದಾದ್ಮೇಲೆ ಆಕೆಯನ್ನ ತಳಮಹಾಜರಿಗೆ ಅಂತ ಕರ್ಕೊಂಡು, ಯಾಕಂದ್ರೆ ಇಂತಹ ಒಂದು ಜಾಗದಲ್ಲಿ ಲೈಂಗಿಕವಾಗಿ ನನ್ನನ್ನ ಬಳಸ್ಕೊಂಡಿದ್ರು ಅಂತ ಏನಾದ್ರು ಆಕೆ ಸ್ಟೇಟ್ಮೆಂಟ್ ಕೊಟ್ಟಂತಹ ವೇಳೆಯಲ್ಲಿ ನಾಳೆ ಆಕೆಯನ್ನ ಸ್ಥಳಮಹಾಜರಿಗೂ ಕೂಡ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಸ್ಥಳಮಹಾಜರು ಎಲ್ಲ ಪ್ರಕ್ರಿಯೆಯನ್ನು ಕೂಡ ತನಿಖಾಧಿಕಾರಿಗಳು ವಿಡಿಯೋ ರೆಕಾರ್ಡ್ ಮಾಡ್ಬೇಕಾಗಿರುತ್ತೆ. ಆ ಒಂದು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾದಂತಹ ಬಳಿಕ ರಮೇಶ್ ಜಾರಕಿಹೊಳಿ ಅವರಿಗೆ ನೋಟಿಸ್ ಕೊಡೋಣ ಅಥವಾ ಬಂಧನ ಮಾಡೋದು ಅನ್ನುವಂತಹದ್ದು ತನಿಖಾಧಿಕಾರಿಗಳಿಗೆ ಬಿಟ್ಟಿರುತ್ತೆ. ಯಾಕಂದ್ರೆ ಅತ್ಯಾಚಾರದಂತಹ ಒಂದು ಪ್ರಮುಖವಾದಂತಹ ಕೇಸ್ಗಳಲ್ಲಿ ಬಹುತೇಕ ಬಂಧನ ಮಾಡುವಂತಹದ್ದು ಮುಖ್ಯ. ಯಾಕಂದ್ರೆ ವಿಚಾರಣೆಗೆ ಮಾಡಿ ತದನಂತರ ಬಂಧನ ಮಾಡಲ್ಲ. ಯಾಕಂದ್ರೆ ಈ ಒಂದು ರೇಪ್ ಆಗಿದೆ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಸಂತ್ರಸ್ತೆಯೇ ಕೊಟ್ಟಂತ ವೇಳೆಯಲ್ಲಿ ಆಕೆಯನ್ನ ಮೊದಲದಾಗಿ ಅರೆಸ್ಟ್ ಮಾಡುವಂತಹದ್ದು ಮುಖ್ಯವಾಗಿರುತ್ತೆ. ಅದೇ ಒಂದು ಏನಾದ್ರು ಆಗಿದಂತ ವೇಳೆಯಲ್ಲಿ ನಾಳೆ ಆಕೆ ಸ್ಟೇಟ್ಮೆಂಟ್ ಆದಂತ ಬಳಿಕ ಸ್ಥಳಮಹಾಜರು ಮತ್ತು ವೈದ್ಯಕೀಯ ಪರೀಕ್ಷೆ ಆದಂತ ಬಳಿಕ ಬಹುತೇಕ ನಾಳಿದ್ದು ರಮೇಶ್ ಜಾರಕಿಹೊಳಿ ಅವರಿಗೆ ನೋಟಿಸ್ ಕೊಟ್ಟು ಎನ್ಕ್ವೈರಿ ಬರಕ್ ಹೇಳ್ಬೋದು. ಎನ್ಕ್ವೈರಿ ಮಾಡುತ್ತಲೇ ಏನಾದ್ರೂ ಇನ್ನಷ್ಟು ಎವಿಡೆನ್ಸ್ ಏನಾದ್ರು ಸಿಕ್ಕಂತ ವೇಳೆಯಲ್ಲಿ ರಮೇಶ್ ಜಾರಕಿಹೊಳಿಯನ್ನ ಬಂಧನ ಮಾಡುವಂತ ಸಾಧ್ಯತೆಗಳು ಕೂಡ ದಟ್ಟವಾಗಿರುತ್ತೆ. ಇನ್ನೊಂದಷ್ಟು ಎವಿಡೆನ್ಸ್ ಬೇಕಾಗಿರುತ್ತೆ ಈ ಒಂದು ಕೇಸ್ನಲ್ಲಿ ಅಂತ ಪಕ್ಷದಲ್ಲಿ ಮತ್ತೆ ನಮ್ಗೆ ಎನ್ಕ್ವೈರಿಗೂ ಕೂಡ ಅಷ್ಟೇ ರಮೇಶ್ ಜಾರಕಿಹೊಳಿನ ಬರುವಂತ ಹೇಳಿ ಕೂಡ ಅಷ್ಟೇ ಬಂಧನ ಮಾಡಬಹುದು. ಒಟ್ಟಿನಲ್ಲಿ ಬಂಧನ ಮಾಡುವುದ ಅಥವಾ ವಿಚಾರಣೆ ಮಾಡುವಂತಹದ್ದು ತನಿಖಾಧಿಕಾರಿಗಳಿಗೆ ಬಿಟ್ಟಿರುತ್ತೆ. ಸದ್ಯಕ್ಕೆ ನಾಳೆ ಆಕೆ ಏನೆಲ್ಲ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾಳೆ ಆ ಒಂದು ಸ್ಟೇಟ್ಮೆಂಟ್ ನ ಆಧಾರದ ಮೇಲೆ ರಮೇಶ್ ಜಾರಕಿಹೊಳಿಯನ್ನ ಬಂಧನ ಮಾಡದ ಎನ್ಕ್ವೈರಿ ಮಾಡದ ಅನ್ನೋದನ್ನ ತನಿಖಾಧಿಕಾರಿಗಳು ನಿರ್ಧಾರ ಮಾಡ್ತಾರೆ. ಸೌಮ್ಯ, ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತೀವಿ, ಚಿಕ್ಕ ಬ್ರೇಕ್.